ರಾಜ್ಯದ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಲಿ ಎಂಬ ಆಶಯದೊಂದಿಗೆ ಜನಪ್ರತಿನಿಧಿಗಳನ್ನ ವಿಧಾನಸಭೆಗೆ ಆರಿಸಿ ಕಳಿಸಿದ್ರೆ ಅವರು ಕಲಾಪ ಸಮಯದಲ್ಲಿ ಮಾಡುವ ಘನ ಕಾರ್ಯಗಳು ಏನ್ ಗೊತ್ತಾ? ಈ ಹಿಂದೆ ಸದನದಲ್ಲಿ ಬ್ಲೂ ಫಿಲ್ಮ್ ನೋಡಿ ರಾಜ್ಯದ ಮಾನ ಹರಾಜು ಹಾಕಿದ್ದ ಜನಪ್ರತಿನಿಧಿಗಳು ಆ ಘಟನೆಯಿಂದ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಬಿಜೆಪಿಯ ಶಾಸಕ ಉಮೇಶ್ ಕತ್ತಿ ಇವತ್ತು ಸದನದಲ್ಲಿ ವಾಟ್ಸ್ಆಪ್ ನೋಟ ಟೈಮ್ ಪಾಸ್ ಮಾಡ್ತಾ ಇದ್ರೆ ಜೆಡಿಎಸ್ನ ಎಚ್.ಡಿ. ರೇವಣ್ಣ ಪೇಪರ್ ಓದೋದ್ರಲ್ಲಿ ಮಗ್ನರಾಗಿದ್ರು. ಅಲ್ಲದೆ ಗೋವಿಂದ ಕಾರಜೋಳ ತೂಕಡಿಸ್ತಾ ಕೂತಿದ್ದ ದೃಶ್ಯ ಕಂಡು ಬಂತು. ಹಂತಕ್ಕೆ ಬರಬೇಕಾದ್ರೆ ಎಲ್ಲ ಕಡೆಲೂ ಫಾರೆಸ್ಟ್ ಸೆಟಲ್ಮೆಂಟ್. ಆದ್ದರಿಂದ ನಾನು ಪ್ರಾಮುಖ್ಯವಾಗಿ ಹೇಳ್ತೀನಿ, ಮಾನವನಿಗೂ ಮತ್ತು ಈ ಸೃಷ್ಟಿಗೂ ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೃಗಾಲಯ ನಾವು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸ್ ತ್ವರಿತವಾಗಿ ಮಾಡಬೇಕಾಗಿದೆ ಮತ್ತು CND ಬಗ್ಗೆ ಮುಂದೆ ಸಾಗಿದ್ದೆ ಆದ್ರೆ ಬಯಲುಸೀಮೆಯಲ್ಲಿ ಎಲ್ಲ ಕಡೆಲೂ ಅರಣ್ಯ ಕಾಣಬೇಕಾಗಿತ್ತು. ಈ ನೀರನ್ನು ನಾವು ಅಲ್ಲಿ ಕಲ್ಪನೆ ಮಾಡುವಾಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಹಂತಕ್ಕೆ ತರಬೇಕಾದ್ರೆ ಎಲ್ಲ ಕಡೆಲೂ ಫಾರೆಸ್ಟ್ ಸೆಟಲ್ಮೆಂಟ್. ಆದ್ದರಿಂದ ನಾನು ಪ್ರಾಮುಖ್ಯವಾಗಿ ಹೇಳ್ತೀನಿ, ಮಾನವನಿಗೂ ಮತ್ತು ಈ ಸೃಷ್ಟಿಗೂ ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಸಾಗಿದ್ದೆ ಆದ್ರೆ ಬಯಲುಸೀಮೆಯಲ್ಲಿ ಎಲ್ಲ ಕಡೆಲೂ ಅರಣ್ಯ ಕಾಣಬೇಕಾಗಿತ್ತು. ಈ ನೀರನ್ನು ನಾವು ಅಲ್ಲಿ ಕಲ್ಪನೆ ಮಾಡುವಾಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಹಂತಕ್ಕೆ ತರಬೇಕಾದ್ರೆ ಎಲ್ಲ ಕಡೆಲೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ಇರ್ತಾರೆ. ಶಂಕರ್ ಪಾಗೋಜಿ, ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದ್ ಕಡೆ, ಇನ್ನೊಂದು ಕಡೆ ತಮಗೂ ಆ ಕಲಾಪಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಶಾಸಕರು ಕೂತಿರೋದು. ಎಚ್ಚೆತ್ತುಕೊಳ್ಳೋಕೆ ಚಾನ್ಸಸ್ಸೇ ಇಲ್ವಾ ಶಾಸಕರು ಅಂತ ಹೇಳಿ? ಸ್ಮಿತಾ, ಏನು ವಿಧಾನಸಭೆಯ ಕಲಾಪ ಒಂದು ತಿಂಗಳ ಅವಧಿಗೆ ಪ್ರತಿ ಇಲಾಖೆಯ ಮೇಲೆ ಚರ್ಚೆ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಒಂದು ಕಲಾಪವನ್ನು ಒಂದು ತಿಂಗಳವರೆಗೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ ಆ ಕಲಾಪ ನಡೀತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಸದಸ್ಯರುಗಳು ನಡೀತಾ ಇರುವಂಥ ಚರ್ಚೆಗೂ ತಮಗೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪ್ರತಿದಿನ ಅನೇಕ ಸದಸ್ಯರು ಹಾಜರಾಗ್ತಾರೆ. ಕೆಲವರು ಬಂದು ಲಾಂಜಲ್ಲಿ ಸೈನ್ ಹಾಕಿ ಲಾಂಜಲ್ಲಿ ಕೂಡ್ತಾ ಇರುವಂಥದ್ದು ಸಾಮಾನ್ಯವಾಗಿರುತ್ತೆ. ಆದರೆ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು ಪ್ರಮುಖವಾಗಿ ಬಿಜೆಪಿಯ ಸದಸ್ಯರಾಗಿರುವಂತಹ ಉಮೇಶ್ ಕತ್ತಿ ಅವರು ಸದನದ ಒಳಗಡೆನೆ ಪ್ರಮುಖವಾಗಿ ಅರಣ್ಯ ಇಲಾಖೆ ಮತ್ತು ಆಹಾರ ಇಲಾಖೆ ಮೇಲೆ ಚರ್ಚೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರಮುಖ ಸದಸ್ಯರು ಅನೇಕ ಸದಸ್ಯರು ಮಾತನಾಡ್ತಾ ಇದ್ದಾರೆ. ಆವಾಗ ಇವರು ವಾಟ್ಸಪ್ ಅನ್ನ ಆನ್ ಮಾಡಿಕೊಂಡು ಅದನ್ನ ನೋಡ್ತಾ ಇರುವಂತದ್ದು, ಅದರಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರುವಂತದ್ದು. ಮತ್ತೆ JDS ನ ಮುಖಂಡರಾಗಿರುವಂತಹ ರೇವಣ್ಣ ಅವರು ಆ ಪೇಪರ್ ಅನ್ನ ಅಲ್ಲೇ ಕೂತು ನೋಡ್ತಾ ಇರುವಂತದ್ದಾಗಿರ್ಬೋದು. ಮತ್ತೆ ಬಿಜೆಪಿಯ ಹಿರಿಯ ಸದಸ್ಯರಾಗಿರುವಂತಹ ಗೋವಿಂದ ಕಾರಜೋಳ ಅವರು ಸುಮಾರು 3/4 ಗಂಟೆವರೆಗೂ ಅಲ್ಲಿಯೇ ನಿದ್ದೆ ಮಾಡಿರುವಂತದ್ದು. ಈ ರೀತಿ ಅನೇಕ ಹಿರಿಯ ಸದಸ್ಯರೇ ಈ ರೀತಿ ಸದನದ ಒಳಗಡೆನೆ ನಡ್ಕೊಳ್ತಾ ಇರುವುದನ್ನ ಗಮನಿಸಿದ್ರೆ, ಅಂದ್ರೆ ಈ ಕಲಾಪ ನಡೆಯೋದಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನೋದು ಒಂದಾದ್ರೆ, ಆ ಕಲಾಪದ ಬಗ್ಗೆ ಅವರಿಗೆ ಗೌರವ ಇದೆಯಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಹೇಳುತ್ತೆ ಅಂತಾನೆ ಹೇಳ್ಬೋದು. ಬೇರೆಯವರ ಬಗ್ಗೆ ಅಂದ್ರೆ ನಾಡಿನ ಏಳಿಗೆಗಾಗಿ ಚರ್ಚೆ ಮಾಡುವಂತವ್ರು, ನಾಡಿನ ಬಗ್ಗೆ ಯೋಜನೆಗಳನ್ನ ರೂಪಿಸುವಂತವ್ರು, ಇವರು ಇನ್ನು ನಾಡಿನ ಒಳಿತಿಗಾಗಿ ಏನ್ ಮಾಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಹೇಳತ್ತೆ ಅನ್ನುವಂಥದ್ದು. ಮತ್ತೆ ಇದೇ ಸದನದ ಸದಸ್ಯರು ಒಂದು ಮೊನ್ನೆ ತಾನೇ ಒಂದು ಸಮಿತಿಯಲ್ಲಿ ಒಂದು ರಚನೆ ಮಾಡಿ ಒಂದು ವರದಿಯನ್ನ ಕೊಟ್ಟಿರುವಂತದ್ದು, ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್ ಮಾಡಬೇಕು ಅನ್ನುವಂತ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಅದೇ ಸದನದ ಸದಸ್ಯರುಗಳೇ ಸದನ ನಡೀತಾ ಇರುವಾಗಲೇ ಬೇಕಾಬಿಟ್ಟಿಯಾಗಿ ಈ ವಾಟ್ಸಪ್ ಗಳನ್ನ ನೋಡ್ತಾ ಇರುವಂತದ್ದು, ಸದನದ ಕಡೆ ಗಮನ ಕೊಡದೆ ತಮಗೆ ಬೇಕಾದಂಗೆ ತಾವು ನಡ್ಕೊಳ್ತಾ ಇರುವಂತದ್ದು. ಇದೆಲ್ಲವನ್ನ ನೋಡಿದಾಗ ಅಂದ್ರೆ ತಾವು ಮಾಡೋದೆಲ್ಲ ನಡೀತದೆ, ಬೇರೆಯವರು ಏನು ಮಾಡಬಾರ್ದು ಅನ್ನುವಂತ ಒಂದು ಧೋರಣೆಯಲ್ಲಿ ಈ ಜನಪ್ರತಿನಿಧಿಗಳು ಇದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಅಂದ್ರೆ ಸದನ ಪ್ರತಿ ಇಲಾಖೆಯ ಮೇಲೆ ಚರ್ಚೆ ಆಗಬೇಕು, ಇಲಾಖೆಯ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು ಮತ್ತು ಇದರಿಂದ ರಾಜ್ಯದ ಜನತೆಗೆ ಯಾವ ರೀತಿಯ ಒಳಿತಾಗಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಸುದೀರ್ಘ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿ ಪ್ರಥಮ ಬಾರಿಗೆ ಸುಮಾರು 20 ವರ್ಷಗಳ ನಂತರ ಇಲಾಖಾವಾರು ಚರ್ಚೆಗೆ ಅವಕಾಶ ಕೊಡಲಾಗಿದೆ. ಆದರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳದೇನೆ ಸದಸ್ಯರುಗಳು ಈ ರೀತಿ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇರೋದು ನೋಡಿದ್ರೆ, ಸದನಕ್ಕೂ ಇವರೇನು ಸದನ ಕಲಾಪ ನಡೀತಾ ಇದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಸುಮ್ಮನೆ ವ್ಯರ್ಥ ಅನ್ನುವ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸ್ಮಿತಾ, ನಿಜ ಪಾಗೋಜಿ, ಏನಂತಂದ್ರೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಿರುತ್ತೆ, ಇಲಾಖಾವಾರು ವಿಷಯದ ಬಗ್ಗೆ ಚರ್ಚೆಗಳಾಗ್ತಾ ಇರಬೇಕಾದ್ರೆ ಪ್ರಶ್ನೆನೇ ಇಲ್ವಾ ಇವ್ರ ಬಳಿ ಚರ್ಚೆ ಮಾಡ್ಲಿಕ್ಕೆ, ಅಥವಾ ಚರ್ಚೆಯಲ್ಲಿ ಪಾಲ್ಗೊಳ್ಳೋ ಆಸಕ್ತಿನೇ ಇಲ್ವಾ? ಈ ಬಗ್ಗೆ ಅವರು ಪ್ರತಿಕ್ರಿಯೆ ಏನಾದ್ರೂ ನೀಡಿದ್ದಾರಾ ಅಂತ ಹೇಳಿ? ಸ್ಮಿತಾ, ಈ ಸಂಬಂಧ ಯಾವ ಸದಸ್ಯರು ಕೂಡ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಅವರು ಒಂದು ರೀತಿಯ ಬೇಜವಾಬ್ದಾರಿತನದಿಂದನೇ ಈ ಬಗ್ಗೆ ಉಡಾಪೆ ಉತ್ತರಗಳನ್ನೇ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ಸದನಕ್ಕೆ ಆಗಮಿಸಿ ಅವರು ಸಹಿ ಹಾಕಿದ ನಂತರ ಸದನದ ಒಳಗಡೆ ಕೂಡೋದು ತೀರಾ ಕಡಿಮೆನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲಾಖಾವಾರು ಚರ್ಚೆ ನಡೆದಾಗ ಕೇವಲ ಒಬ್ಬ ಸದಸ್ಯರು ಮಾತನಾಡ್ತಿರ್ತಾರೆ, ಉಳಿದವರು ಆ ಬಗ್ಗೆ ಅದನ್ನ ಗಂಭೀರವಾಗಿ ಕೇಳಿ ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಒಂದು ಅವಕಾಶ ಇರುತ್ತೆ. ಆದರೆ ಕೆಲವು ಜನ ಸದಸ್ಯರುಗಳು ಮಾತ್ರ ಆಸಕ್ತಿಯಿಂದ ಕೇಳಿ ಅದಕ್ಕೆ ತಮ್ಮದೇನಾದರೂ ಸಲಹೆ ಇದ್ರೆ ಆ ಸಲಹೆಯನ್ನು ಸೇರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಪರ್ಯಾಯವಾಗಿ ಅದಕ್ಕೆ ಬೇಡವಾದರೆ ಅದನ್ನ ತೆಗೆದು ಹಾಕಬೇಕು ಅನ್ನುವಂಥ ಒತ್ತಡವನ್ನ ಮಾಡುವಂಥದ್ದು. ಈ ರೀತಿಯ ಚರ್ಚೆಯಲ್ಲಿ ಭಾಗವಹಿಸುವ ಕೆಲವು ಜನ ಸದನದ ಒಳಗಡೆ ಇರುವಂತಹದ್ದು. ಉಳಿದ ಬಹುತೇಕ ಜನ ಸದಸ್ಯರುಗಳು ಕೇವಲ ಸದನಕ್ಕೆ ಹಾಜರಿ ಹಾಕುವುದು ಮತ್ತೆ ಬಂದು ಹೊರಗಡೆ ಲಾಂಜಲ್ಲಿ ಕೂತು ಹರಟೆ ಹೊಡೆಯುವಂಥದ್ದು. ಅದರ ಜೊತೆಗೆ ಇನ್ನು ಅನೇಕ ಸದಸ್ಯರು ಒಳಗಡೆ ಕೂತಿರ್ತಾರೆ, ಆದರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿರುವಂಥದ್ದು ಸಾಕಷ್ಟು ಎದ್ದು ಕಾಣ್ತಾ ಇರುವಂಥದ್ದು. ಅವರ ಬೇಡಿಕೆ ಟ್ರಾನ್ಸ್ಫರ್ಗಳಿಗೆ ಸೈನ್ ಹಾಕುವಂಥದ್ದು ಇರ್ಬೋದು, ಅಥವಾ ಪೇಪರ್ಗಳನ್ನು ಓದುವಂಥದ್ದು, ಅಥವಾ ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನು ನೋಡುವಂಥದ್ದಾಗಿರ್ಬೋದು. ಈ ರೀತಿಯ ಧೋರಣೆಯ ಸದಸ್ಯರುಗಳೇ ಜಾಸ್ತಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರನ್ನ ಮೇಲ್ಮನೆಯಲ್ಲಿ ಈ ರೀತಿಯ ಒಂದು ಧೋರಣೆಗೆ ಅಲ್ಲಿಯ ಸಭಾಪತಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾರು ಕೂಡ ಸದನದ ಒಳಗಡೆ ಮೊಬೈಲ್ಗಳನ್ನ ಆನ್ ಮಾಡೋದಾಗ್ಲಿ ಅದನ್ನ ಬಳಕೆ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ವಿಧಾನಸಭೆಯಲ್ಲಿ ಆ ರೀತಿಯ ಯಾವುದೇ ಸೂಚನೆ ಸಭಾಧ್ಯಕ್ಷರು ಆ ರೀತಿಯ ಒಂದು ಬೇಕಾಬಿಟ್ಟಿ ಅದು ವಾಟ್ಸಪ್ ನೋಡೋದಾಗಿರ್ಬೋದು, ವಿಡಿಯೋಗಳನ್ನ ನೋಡೋದಾಗಿರ್ಬೋದು, ಪೇಪರ್ಗಳನ್ನ ಓದೋದಾಗಿರ್ಬೋದು, ಮತ್ತೆ ತಮ್ಮ ಕೆಲಸಗಳನ್ನ ಇಲ್ಲಿಯೇ ಒಳಗಡೆನೆ ಓಡಾಡ್ಕೊಂಡು ಮಾಡ್ತಾ ಇರುವಂತದ್ದಾಗಿರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಶಂಕರ್ ಪಾಗೋಜಿ ತಮ್ಮೆಲ್ಲ ಮಾಹಿತಿ